ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇದೆಲ್ಲ ಹಾಕಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್. ಏನ್ ಹೇಳೋಣ, ಹಿಂಗೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮ ಹಿಂಗೆ ಬರ್ಬೇಕಾ? ಹಾಯ್ ಗೈಸ್, ಎಲ್ಲ ಹೆಂಗಿದ್ದೀರಾ? ಏನ್ ಮಗ ಆರಾಮ? ನಿನ್ನೆ ಸಂಜೆ ನನಗೆ ಕಾಲೇಜ್ ಬಿಟ್ಟ ಮೇಲೆ ಒಂದು ಕಾಲ್ ಬಂತು. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಪೂಜಾ ಅವರು ಡಿಡಿಗೆ ಹೋಗೋಣ ಬಾರೆ ಅಂತ. ಸರಿ ಅಂತ ಅವ್ರ ಮನೆ ಹತ್ರ ಹೋಗಿ ನೋಡಿದಾಗ ನಮ್ಮ ಚಂದನ ಅವರು ಬಂದಿದ್ರು. ನಾವು ಡಿಡಿಗೆ ಹೋಗ್ತಿದ್ದ ಕಾರಣ ಏನಂದರೆ ಸನ್ಸೆಟ್ ನೋಡೋಣ ಅಂತ. 5:05 ಹಂಗೆ ಪೂಜಕಣ್ಣ ಅಣ್ಣಂದಿರು ಮತ್ತು ಅವ್ರ ಅಮ್ಮ, ನಾನು, ಚಂದು ಎಲ್ಲರೂ ಕಾರ್ ಹತ್ಕೊಂಡು ಹೊರಟ್ವಿ. ಹೇಳಿದ್ದು ನೋಡಿ ಫ್ರೆಂಡ್ಸ್, ಇವರಿಬ್ರು ಚೆನ್ನಾಗಿ ರೆಡಿ ಆಗ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಬಂದವ್ರೆ. ವ್ಲಾಗ್ ಮಾಡಕ್ಕೆ ನಂಗೆ ನೈಟ್ ಡ್ರೆಸ್ ಕೊಟ್ಟವ್ರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಕೆಲ್ಸಕ್ಕೆ ಹೋಗಿದ್ರೆ ಕೆಲ್ಸದಿಂದ ವಾಪಸ್ ಬರುವಾಗ ಬಾ ಅನ್ಬಿಟ್ಟು ಬಾ ವ್ಲಾಗ್ ಮಾಡ್ಬೇಕು ಅನ್ಬಿಟ್ಟು ಅವ್ನು ನೈಟ್ ಡ್ರೆಸ್ ಕೊಟ್ಬಿಟ್ಟು ಇದನ್ನು ಕೊಡ್ದಲ್ಲ ಸೀರಿಯಲ್ ಕರ್ಕೊಂಬರ್ಬೇಕಿತ್ತು, ಅವಾಗ ಗೊತ್ತಾಗಿರೋದು. ಸೀರೆ ಬೇಡ, ಪರವಾಗಿಲ್ಲ, ಇದು ಓಕೆ. ಈ ನೈಟ್ ಡ್ರೆಸ್ ಓಕೆ ಸ್ಯಾರಿಗಿಂತ. ಚೆನ್ನಾಗಿದೆ. ಹಾ, ಲಾಸ್ಟ್ ವಿಡಿಯೋ ಬಗ್ಗೆ ಹೇಳಿ, ಏನ್ ಅನ್ಸ್ತು ನಿಮ್ಗೆ? ಲಾಸ್ಟ್ ವಿಡಿಯೋ ನೋಡಿ ಏನ್ ಅನ್ಸ್ತು? ಚೆನ್ನಾಗಿತ್ತು ವಿಡಿಯೋ ಮಾತ್ರ. ಅದ್ ಮಧ್ಯದಲ್ಲಿ ಮೀಮ್ಸ್ ಚಿಂದಿ ಅದನ್ನ ಆಫೀಸ್ ಅವ್ರಿಗೆಲ್ಲ ತೋರಿಸಿದೆ. ನಿಮ್ಮ ಆಫೀಸಲ್ಲಿ ಏನ್ ಬಂತು ರಿವ್ಯೂ? ಚೆನ್ನಾಗಿದೆ. ನಿಮ್ ಫ್ರೆಂಡ್ ಅಂತ ಕೇಳಿದ್ರು. ನಮ್ಮ ತಂಗಿ ಫ್ರೆಂಡ್ ಅಂತ ಹೇಳಿದ್ರು. ಅಯ್ಯೋ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಆಫೀಸ್ ಲ್ಯಾಪ್ಟಾಪ್ ಇರೋದ್ರಿಂದ ಅವರು ಪರ್ಸನಲ್ ಏನು ಹಾಕೋಂಗಿಲ್ಲ ಅಂತಂದ್ರು. ಪರ್ಸನಲ್ ಅಕೌಂಟ್ ಇಲ್ಲಾಂದ್ರೆ ಫುಲ್ ಸಬ್ಸ್ಕ್ರೈಬ್, ಇಲ್ಲಾಂದ್ರೆ ಅವಾಗ್ಲೇನೆ ಆನ್ ಸ್ಪಾಟ್ ಅಲ್ಲಿ ಸಬ್ಸ್ಕ್ರೈಬರ್ಸ್. ಪ್ರಮೋಷನ್ ಮತ್ತೆ ಸಪೋರ್ಟ್ ಸಿಗ್ತೀವಿ. ಇವಳಿ ಪರ್ಕೆ ಕಟ್ಟಿ ಕೂದ್ಲುಗೆ ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬಿಶ್ ಇದೆಲ್ಲ ಹಾಕಲ್ಲ, ಇದೆಲ್ಲ ಕಟ್ಟು. ನನ್ನ ರೋಲ್ ಮಾಡೋದು ನಾನೇ ಹಾಕಲ್ಲ. ಮಾಡ್ಕೊಳೆ, ಯಾಕೆ? ಅವಳ ಅಂತವೆಲ್ಲ ಹಾಕಲ್ಲ, ಅವಳ ಟ್ರೋಲ್ ಆಗೋಂಥದ್ದೆಲ್ಲ. You are too ಚಾಲಾಕ್ ಬ್ರೋ. You very chalak bro. More chalak. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆ ಪರ್ಕೆ ಕಟ್ಟಿಗೆ ಇನ್ನೊಂದು ಕಡ್ಡಿ ಸೇರಿಸ್ಬಿಟ್ಟು ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ನ್ಯಾನೋ ಪ್ಲಾಸ್ಟಿಯಾ ಸ್ಪೆಲ್ಲಿಂಗ್ ಹೇಳಿ. NANOPLASTIA. ಹೆಂಗೇನೋ? ಆರ್ ಯು ಶೋರ್? ಯಾ, ಆಫ್ ಕೋರ್ಸ್. ಕಮೆಂಟ್ಸ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನ್ಯಾನೋ ಪ್ಲಾಸ್ಟಿಯೋ ಸ್ಪೆಲ್ಲಿಂಗು. NANOPLASTIA ಮ್ಯಾಮ್. ನಮ್ಗೆ ಇಂಗ್ಲಿಷ್ ಐ ಡು ಯಾ ಟುಮಾರೋ ಐ ಡು. ಡಿಡಿ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನಾವು ತುಮಕೂರಿಯನ್ಸು ನೇಚರು ಮತ್ತು ಸೀನರೀಸ್ನ ನೋಡೋಕ್ಕೆ ಬೇರೆ ಬೇರೆ ಕಡೆ ಹೋಗ್ದಲೆ ಡಿಡಿಗೆ ಬಂದರೆ ಅದು ನಿಜವಾಗ್ಲೂ ವರ್ತ್ಫುಲ್ಲು. ಬೆಳಗಿನ ಜಾವನೇ ಆಗಲಿ ಅಥವಾ ಸಂಜೆನೇ ಆಗಲಿ ವ್ಯೂ ಮಾತ್ರ ಮಸ್ತಾಗಿರುತ್ತೆ. ಆಮೇಲೆ ಇಲ್ಲಿ ವ್ಯೂ ಪಾಯಿಂಟ್ಸ್ ಅಂತೂ ಒಂದಲ್ಲ ಎರಡಲ್ಲ ತುಂಬಾ ವ್ಯೂ ಪಾಯಿಂಟ್ಸ್ ಇದೆ. ಈಗ ಫುಲ್ ಸಖತ್ತಾಗಿ ಬರ್ತಾ ಇದ್ದೀವಿ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಅಲ್ಲ ಗೈಸ್, ಇವಳಿಗಂತೂ ಮಾಡಕ್ ಕೆಲಸ ಇಲ್ಲ. ಬಂದ್ಬಿಡ್ತಾಳೆ ವ್ಲಾಗ್ ಅಂತ ತಲೆ ಕೆಡಿಸ್ತಾಳೆ. ಇವರೇ ಹೇಳಿ ಸರಿ ಅಂತ ನಾವು ಪೂಜಾಕ್ಕೂ ಹುಡುಕ್ತಿದ್ರೆ ಅವ್ರು ನೋಡಿ ಹೆಂಗ್ ಓಡೋಗ್ತವ್ರೆ ಅಂತ. ಓಡ್ರೋ ಇದು ಸರ್ಜಾಡ್ಡ, ಓಡ್ರೋ ಇದು ಸರ್ಜಾಡ್ಡ. ನೋಡಿ ಗೈಸ್, ಓಡೋಗ್ತಾರೆ ಕಳ್ರು. ಸಿಚುವೇಶನ್ ಅಲ್ಲಿ ನಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಯಾಕೆ ನಡಿಬೇಕು. ಅಲ್ಲ ಫ್ರೆಂಡ್ಸ್, ಜ್ವರ ಬಂದಿದೆ. ಒಂದ್ ಸ್ವಲ್ಪ ಜ್ವರ ಬಂದೈತೆ ಅನ್ಸುತ್ತೆ. ಎಂತದು ಇಲ್ಲ ಮಾತ್ರ ತಗೊಂತಾ ಇದೀನಿ. ಅವ್ರು ನಿಜವಾಗ್ಲೂ ಒಳಗಡೆ ಜ್ವರ ಇದೆಯಂತೆ, ಆಚೆಗಡೆ ಇಲ್ವಂತೆ. ಐ ಆಮ್ ಟೇಕಿಂಗ್ ಮೆಡಿಸಿನ್ಸ್ ಬೇಬಿ. ಸಖತ್ತಾಗಿ ಬರ್ತೈತೆ ನೋಡ್ರಿ ಇದಲ್ವಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಚಂದನವ್ರೆ? ಬ್ಲ್ಯಾಕ್ ಹಿಲ್ಸ್ ಕೆಫೆ. ಏನು ಹೇಳಿ ಮುಂದಕ್ಕೆ ಏನು ಇರಬೇಕು? ಬನ್ನಿ ತಿನ್ನಿ, ಸನ್ಸೆಟ್ ನೋಡಿ ಮಜಾ ಮಾಡಿ ಬನ್ನಿ. ಇವಾಗ ಆಫ್ ರೋಡ್ ಟ್ರಕ್ಕಿಂಗ್ ಮಾಡೋಣ. ಹಾಂ ಬನ್ನಿ, ಹಿಂಗೆ ಹೋಗೋಣ, ಬರೋಣ. ನಾವು ಹಿಂಗೆ ಬರ್ತೀವಿ, ನೀವು ಹಂಗೋಗಿ. ನಾವು ಯಾವಾಗಲೂ ಲೈಫಲ್ಲಿ ಯಾವಾಗಲೂ ರಿಸ್ಕ್ ತಗೋಬೇಕಂತ ರಿಸ್ಕ್ ತಗೊತಾ ಇರ್ತೀವಿ.
ರೋಡಿಂಗಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಫೈನಲಿ ಮಿಕ್ಕಿದೆಲ್ಲ ನಮ್ಮ ಕೆಲಸ ಒಂದು ಹತ್ರ ಕೇಳ್ಕೊಡಿ. ಇಷ್ಟಕ್ಕೆ ಸುಸ್ತಾಗ್ಬಿಟ್ರಿ ಇವರು. ಮೇಡಮ್ ಕೋಲ್ಡ್ ಕಾಫ್ ಆಗಿರೋರಿಗೆ ಹಿಂಗೆ ತೋರಿಸಿ ವ್ಯೂ ತೋರಿಸಿ. ಹಾಂ, ಅಲ್ಲಿ ಸಣ್ಣ ಕಾಣಿಸ್ತೈತೆ ಅಷ್ಟೇ. ನಾನು ಕಾಣಿಸ್ತಾ ಇಲ್ವಾ? ನೀವು ಹೋಗಿ ಸಣ್ಣ ನಾನು ಎರಡು ಕಾಣಿಸ್ತಾ ಇದೀವ. ಹಾಂ, ಸಣ್ಣ ನಾನು ಎರಡು. ಹ್ಞೂ, ಬಿಡಲ್ಲಿ ಸಾಕಲ್ಲಿ ಪೀಪಲ್ ಯಾರು ನೋಡ್ದವ್ರೆ? ಪೀಪಲ್ಸ್. ಈಗ ಕರ್ಕೊಂಬನ್ರಿ ಆಂಟಿನ. ಕರ್ಕೊಂಬೋದಿಲ್ಲ, ಎತ್ಕೊಂಬರ್ಲಾ? ವ್ಯೂ ಪಾಯಿಂಟಿಗೆ ನಾವು ರೀಚ್ ಆಗಿದ್ದು ಒಂದು 6 o'clock. ಅಲ್ಲಿ ಹಿಂಗೆ ತಿರುಗಿ ನೋಡಿದ್ರೆ ಹೇಳಿ ಸನ್ಸೆಟ್ ನೋಡಿದ್ಮೇಲೆ ಸ್ವಲ್ಪ ಏನಾರು ತಿನ್ನೋಣ ಅಂತ ಕೆಫೆಗೆ ಬಂದ್ವಿ. ಹೆಂಗಿತ್ತು ಆಂಟಿ? ಚೆನ್ನಾಗಿತ್ತು. ಅಷ್ಟೇನಾ? ಸ್ವಲ್ಪ ಹೇಳಿ. ವಿಡಿಯೋ ಎಲ್ಲ ಮಾಡ್ಕೊಂಡ್ರಿ ನೀವು? ಹೇಳಿದೆ ಫಸ್ಟ್ ಟೈಮ್ ಬಂದಿರೋದು. ಅದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ಫಸ್ಟು. ಅಲ್ಲಿ ಇನ್ನೊಂದಿತ್ತು, ಅಲ್ಲಿ ಹೋಗಿದ್ದೆ. ಚೆನ್ನಾಗಿತ್ತು. ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಪ್ಪುದು ಚೆನ್ನಾಗಿತ್ತು. ಬ್ಲಾಕ್ ಈಸ್ ಅಂತೆಲ್ಲ ಹೇಳಿದ್ದಿಲ್ಲ ಅವರು. ಚೆನ್ನಾಗಿ ಕಾಣಿಸ್ತು. ಹೇಳಿ ಅಣ್ಣ, ಸನ್ಸೆಟ್ ನಮ್ಮ ಊರಲ್ಲಿ ಸೂಪರ್ ಆಗಿತ್ತು. ನಾಳೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಅಣ್ಣ ಎಕ್ಸಾಕ್ಟ್ ಆಗಿ ಹೇಳಿ ಅಣ್ಣ. ಅಲ್ಲ ವ್ಯೂ ಹೇಳಿ ಹೆಂಗಿದೆ? ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದಿರೋದು. ಇವಾಗ ಇಲ್ಲಿ ಯಾವ ಕೆಫೆ ಇದೆ, ದಿ ಬ್ಲಾಕ್ ಹಿಲ್ಸ್ ಕೆಫೆ ಆಯ್ತಾ? ಪ್ರಮೋಷನ್ ಅಣ್ಣ ದುಡ್ಡಿಸ್ಕೊಳ. ಪರ್ಸನಲ್ ಅಸಿಸ್ಟೆಂಟ್ ಇವರು. ಎಲ್ಲೋದ್ರು ಪಾಪ ಸರ್ವ್ ಮಾಡ್ತಾರೆ. ಮಾಡ್ತಾರೆ ಅಲ್ಲ, ಮಾಡು ಅಂತ ಮಾಡೋಂಗ್ ಮಾಡ್ತೀವಿ. ನಮ್ಮೆಲ್ಲಕ್ಕಿಂತ ಚಿಕ್ಕವರಲ್ವಾ, ನಾವು ಸ್ವಲ್ಪ ದೊಡ್ಡವರು ಅಂತ ಸ್ವಲ್ಪ ಮರ್ಯಾದೆ ಕೊಡು ಅಂತ ಹೇಳ್ಕೊಡ್ತೀವಿ. ಕಲ್ತ್ಕೋಬೇಕು ನೀನು ಅದನ್ನೆಲ್ಲ. ಇದ್ರಲ್ಲಿ ರಿವೀಲ್ ಮಾಡೋಣ. ಇವರು ಪ್ರೊಫೆಷನಲಿ ವಿಡಿಯೋ ಮಾಡ್ತಿದ್ರು ತಾನೆ, ಪ್ರೊಫೆಷನಲಿ ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್. ಟೀಚರ್ ಪಾಠ ಮಾಡ್ತಾರೆ, ಮಕ್ಳು ನಿದ್ದೆ ಮಾಡ್ಬೇಕು. ಟೀಚರ್ ಕೆಲ್ಸ ಹೋಗುತ್ತೆ, ಮಕ್ಳು ಪಾರ್ಟಿ ಮಾಡ್ಬೇಕು. ನಮ್ ಮ್ಯಾಮ್ ಇವರು. ಹೌದೌದು, ನಾನೇ ಚಂದನ ಮ್ಯಾಮ್. ನನ್ನ ಹೆಸರೆಲ್ಲ ಹೇಳ್ಬಾರ್ದಲ್ಲಿ, ಕಟ್ ಮಾಡೋ ಬೀಪ್ ಹಾಕು. ಎಲ್ಲ ಇರೋರ್ಗೆಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ನಾನು ಹೋಗೋದು ಯಾರ ಜೊತೆ ಅಂತ. ಇವ್ರ ಹೆಸರು ಗೊತ್ತಿಲ್ವಾ? ಎಲ್ಲಾ ಕಡೆ ನಿಮ್ ಹೆಸರು ಹೇಳಿಲ್ವಾ ಎಲ್ಲ ಬ್ಲಾಗಲ್ಲೂ? ನಮ್ ಚಂದನ ಮ್ಯಾಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ಯಾವ ಚಾನಲ್ ಇಟ್ಕೊಂಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ ಚಾನಲ್ ಇವ್ರ ಚಾನಲ್ ಎಲ್ಲ ಓಕೆ ನಮ್ ಸ್ಟೂಡೆಂಟ್ಸ್ ಹೇಳ್ತೀವಿ. ಸ್ಟೂಡೆಂಟ್ಸ್ ಎಲ್ಲ ಪ್ಲೀಸ್, ನಾನು ಇವ್ರ ಫ್ರೆಂಡು, ನಿಮ್ಮ ಮ್ಯಾಮ್ ಫ್ರೆಂಡು. ನಮ್ ಸ್ಟೂಡೆಂಟ್ಸ್ ಯಾರಿಗೂ ಗೊತ್ತೇ ಇಲ್ಲ. ಇವರೆಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ. ನಮ್ಮ ಯೂಟ್ಯೂಬ್ ಅಫಿಷಿಯಲ್ ಆಗಿ ಇವತ್ತು ನಮಗೆ ಡಿಸ್ಕ್ಲೋಸ್ ಮಾಡಿ. ಏನೋ ಒಂದ್ 4 ಜನ ನಮ್ಮ ಮನೆಯವರು, ಫ್ರೆಂಡ್ಸ್ ಒಂದ್ 10 ಜನಕ್ಕೆ ಬಿಟ್ರೆ ಯಾರು ಗೊತ್ತಿಲ್ಲ. ಇವರು ಮ್ಯಾಗಿ ತಗೊಳ್ಳಿ ಅಂತ. ಮ್ಯಾಗಿ ಬಂದಿದೆ, ಇಸ್ಕೊಂಡ್ಬರ್ತೀನಿ. ಹೋಗು, ಎದೋಗಿ. ನಂಗೆ ಗೊತ್ತು, ನಾನೇ ಇಲ್ಲ. ಇಲ್ವಾ? ಗೋಲ್ಡ್ ಕಲರ್ ವಾಸ್ತಾ ಇದೆ, 2,000 ಕೊಟ್ಟು. ಇದು ತೆಗಿಬೇಕಾ? ಆ್ಯಂಡ್ ಅಲ್ಲಿ ಮ್ಯಾಗಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದಮೇಲೆ ತಿರ್ಗಾ ವ್ಯೂ ಪಾಯಿಂಟಿಗೆ ಬಂದು ಕೂತ್ಕೊಂಡ್ವಿ. ಲಿಟ್ರಲಿ ವಿ ಎಂಜಾಯ್ಡ್ ಅ ಲಾಟ್. ಆ ಸೀನ್ಸು, ಆ ಸನ್ಸೆಟ್ ಆಗ್ತಿರೋ ಸೀನ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಫುಲ್ ಮೆಸ್ಮರೈಸಿಂಗ್ ಆಗಿತ್ತು. ಈ ಥರ ಬಂದು ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ಮನಸ್ಸಲ್ಲಿ ಯಾವುದೇ ನೋವಿರಲಿ, ಯಾವುದೇ ಬೇಜಾರಿರಲಿ, ನಿಜವಾಗ್ಲೂ ಹೊರಟೋಗ್ಬಿಡುತ್ತೆ. ನಾವ್ ಹಿಂಗ್ ತಿರ್ಗೋದ್ ನೋಡಿ ಜನ ನಾವು ಸಿಕ್ಕಿದಾಗ ಏನಂತಾರೆ ಅಂದ್ರೆ, 3 ಬಿಟ್ಟು 100 ದೊಡ್ಡವನಂತೆ ಅಂತ ಜಾತಿ ನಿಂದ. ಹೇಳಿ ಪೂಜಾ ಅವರೇ, ನೀವು ನಮ್ಮನ್ನ ಕರ್ಕೊಂಡ್ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ಹಾರ್ಟ್ ಇದಕ್ಕೆ ಮೀಮು, ನಿಂದು ತಾಯಿ ಗುಣ. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒನ್ ಗುಡ್ ಈವ್ನಿಂಗ್. ಒನ್ ಗುಡ್ ಈವ್ನಿಂಗ್. ನಮ್ದು ಇವಾಗ ಸನ್ಸೆಟ್ ಮಾತ್ರ ಬ್ಯೂಟಿಫುಲ್. Please do like, share and subscribe our Life After Degree YouTube channel. Thank you. Bye guys. Bye. Like, share and subscribe. So do like, share and subscribe Life After Degree YouTube channel.